ಸಿಲ್ಕ್ ಬೋರ್ಡ್ ಅಥವಾ ಮಾರತ್ಹಳ್ಳಿ ಎನ್ನುವ ಪದ ಕೇಳಿದರೆ ಬಹುತೇಕರಿಗೆ ನೆನಪಾಗೋದು ಟ್ರಾಫಿಕ್ ಜಾಮ್, ಮಾಲಿನ್ಯ ಮತ್ತು ಯಾವಾಗಲೂ ಏನಾದರೂ ಒಂದು ನಿರ್ಮಾಣ ಕಾರ್ಯದಿಂದ ಜನಸಾಮಾನ್ಯರಿಗೆ ಫಜೀತಿ ತಪ್ಪಿದ್ದಲ್ಲ ಅನ್ನೋದು. ಬೆಂಗಳೂರು ಬಗ್ಗೆ ಮಾತಾಡೋರಿಗೆ ಈ ಪ್ರದೇಶಗಳನ್ನು ಸಂಪರ್ಕಿಸುವ ರಿಂಗ್ ರೋಡ್ ದುಸ್ಥಿತಿಯ ಬಗ್ಗೆ ಬಹಳ ಬಾರಿ ಪ್ರಸ್ತಾಪ ಮಾಡಿರುತ್ತಾರೆ. ಇವುಗಳ ಬಗ್ಗೆ ನಗರದ ಕೆಲ ಪ್ರಜ್ಞಾವಂತರು ಪ್ರಶ್ನೆ ಮಾಡಿದಾಗಲಿಂದ ಸರ್ಕಾರವು ಕೆಲವೊಂದು ಬದಲಾವಣೆಗಳ ಪ್ರಯತ್ನಕ್ಕೆ ಕೈ ಹಾಕಿದೆ. ಡಿಸೆಂಬರ್ 2025ರಲ್ಲಿ ಕರ್ನಾಟಕ ರಾಜ್ಯ ಸಚಿವ ಸಂಪುಟವು ಬೆಂಗಳೂರಿನ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರಂ ಮೆಟ್ರೋ ನಿಲ್ದಾಣವರೆಗಿನ 17 ಕಿಲೋಮೀಟರ್ ಔಟರ್ ರಿಂಗ್ ರೋಡ್ ಮಾರ್ಗದ ಸಮಗ್ರ ನವೀಕರಣ ಮತ್ತು ಸುಂದರೀಕರಣ ಯೋಜನೆಗೆ ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಈ ಮಹತ್ವಾಕಾಂಕ್ಷೆ ಯೋಜನೆಯು ಸುಮಾರು 307 ಕೋಟಿ ವೆಚ್ಚದ್ದಾಗಿದೆ ಮತ್ತು ಇದು ಪ್ರಸ್ತುತ ನಡೆಯುತ್ತಿರುವ ನಮ್ಮ ಮೆಟ್ರೋ ಬ್ಲೂ ಲೈನ್ ನಿರ್ಮಾಣಕ್ಕಿಂತ ಪ್ರತ್ಯೇಕವಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಈ ಪ್ರಮುಖ IT ಕಾರಿಡಾರ್ನಲ್ಲಿ ಸದಾ ಕಾಡುವ ಟ್ರಾಫಿಕ್ ದಟ್ಟಣೆಗೆ ಶಾಶ್ವತ ಪರಿಹಾರ ನೀಡುವುದು. ಈ ಯೋಜನೆಯನ್ನು BBMPಯ ಒಂದು ಅಂಗಸಂಸ್ಥೆಯಾದ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ BSMILE ಸಂಸ್ಥೆಯು ಕೈಗೆತ್ತಿಕೊಳ್ಳಲಿದೆ. ಇದನ್ನು ವಿಶ್ವ ದರ್ಜೆಯ ಬಹುಮಾದರಿ ಸಾರಿಗೆ ಮಾರ್ಗವನ್ನಾಗಿ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಲಾಗುತ್ತಿದೆ. ಈ ಯೋಜನೆಯ ಮುಖ್ಯ ಭಾಗವೆಂದರೆ ರಸ್ತೆಯನ್ನು 10 ಲೇನ್ ರಸ್ತೆಯನ್ನಾಗಿ ಅಂದರೆ 10 ಲೇನ್ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು. ಇದರಲ್ಲಿ 6 ಲೇನ್ ಮುಖ್ಯ ರಸ್ತೆ ಮತ್ತು ರಸ್ತೆಯ ಎರಡೂ ಬದಿಯಲ್ಲಿ 2 ಸರ್ವಿಸ್ ಲೈನ್ ಸೇರಿ ಒಟ್ಟು 4 ಸರ್ವಿಸ್ ಲೈನ್ ಇರಲಿದೆ. ಸಾರ್ವಜನಿಕ ಸಾರಿಗೆಯ ದಕ್ಷತೆಯನ್ನು ಹೆಚ್ಚಿಸಲು ಈ ಹಿಂದೆ ಸ್ಥಗಿತಗೊಂಡಿದ್ದ ಬಸ್ ಆದ್ಯತಾ ಲೈನ್ ಬಸ್ ಪ್ರಿಯಾರಿಟಿ ಲೇನ್ ಅನ್ನು ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಜೊತೆಗೆ ಪ್ರಯಾಣಿಕರ ಸುರಕ್ಷತೆ ಮತ್ತು ಸುಲಭ ಸಂಚಾರಕ್ಕೆ ಅನುಕೂಲವಾಗುವಂತೆ ರಸ್ತೆಯ ಎರಡೂ ಬದಿಗಳಲ್ಲಿ ನಿರಂತರವಾದ ಉತ್ತಮ ಗುಣಮಟ್ಟದ ಕಾಂಕ್ರೀಟ್ ಕಾಲುದಾರಿಗಳು ಮತ್ತು ಸೈಕಲ್ ಲೇನ್ಗಳನ್ನು ಸಹ ನಿರ್ಮಿಸಲಾಗುವುದು. ಆಧುನಿಕ ಮಾಹಿತಿ ಫಲಕಗಳನ್ನು ಹೊಂದಿರುವ ಬಸ್ ನಿಲ್ದಾಣಗಳನ್ನು ಸಹ ಸ್ಥಾಪಿಸಲಾಗುತ್ತದೆ. ಭವಿಷ್ಯದಲ್ಲಿ ರಸ್ತೆ ಅಗೆಯುವುದನ್ನು ತಪ್ಪಿಸಲು ಇದಕ್ಕಂತಲೇ ಮೀಸಲಾದ ಯುಟಿಲಿಟಿ ಡಕ್ಟ್ಗಳನ್ನು ಅಳವಡಿಸಲಾಗುತ್ತದೆ. ಮುಖ್ಯವಾಗಿ ಮಾರತ್ಹಳ್ಳಿ ಮತ್ತು ಕಾಡುಬೀಸ್ನಳ್ಳಿ ಜಂಕ್ಷನ್ನಂಥ ದಟ್ಟಣೆಯ ಪ್ರದೇಶಗಳಲ್ಲಿ ರಸ್ತೆಯ ಬಾಳಿಕೆಗಾಗಿ ವೈಟ್ ಟಾಪಿಂಗ್ ಮಾಡಲಾಗುವುದು. ಈ ಮೂಲಸೌಕರ್ಯ ಬದಲಾವಣೆಯು ನಮ್ಮ ಮೆಟ್ರೋ ಹಂತ 2A ಅಂದರೆ ಈಗೇನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದರ ಒಂದು ಪೂರ್ಣಗೊಳ್ಳುವ ಸಮಯದೊಂದಿಗೆ ಅಡ್ಜಸ್ಟ್ ಆಗೋ ಥರ ರೂಪಿಸಲಾಗುತ್ತಿದೆ. ಇವೆರಡೂ ಸುಮಾರು ಡಿಸೆಂಬರ್ 2026ರ ವೇಳೆಗೆ ಪೂರ್ಣಗೊಳ್ಳುವ ಗುರಿ ಹೊಂದಿದೆ. ಈ ಯೋಜನೆಗಳು ಪೂರ್ಣಗೊಂಡರೆ ಪ್ರಯಾಣಿಕರಿಗೆ ಸಂಯೋಜಿತ ಮತ್ತು ದಕ್ಷ ಪ್ರಯಾಣದ ಆಯ್ಕೆಗಳು ಲಭ್ಯವಾಗಲಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ನ ಹೆಚ್ಚುವರಿ ರ್ಯಾಂಪ್ಗಳು ಸಹ ಡಿಸೆಂಬರ್ 2025ರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇರುವುದರಿಂದ ಈ ಪ್ರಮುಖ ಜಂಕ್ಷನ್ನಲ್ಲಿ ಅಬ್ಸಲ್ಯೂಟ್ ಝೀರೋ ವೇಟ್ ಟೈಮ್ ಇರುತ್ತದೆ ಎಂದು ಅಫಿಷಿಯಲ್ಸ್ ಅಂದಾಜಿಸುತ್ತಿದ್ದಾರೆ. ಈ ಸಂಪೂರ್ಣ ನವೀಕರಣವು ದೈನಂದಿನ ಪ್ರಯಾಣಿಕರ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸುವ ನಿರೀಕ್ಷೆ ಇದೆ ಮತ್ತು ಬೆಂಗಳೂರನ್ನು ಆಧುನಿಕ ಮೂಲಸೌಕರ್ಯ ಹೊಂದಿರುವ ನಗರವಾಗಿ ಬಲಪಡಿಸಲಿದೆ ಎಂಬುದು ಅಂದಾಜಿಸಲಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ದಾಖಲಿಸುವ ಮೂಲಕ ನಮಗೆ ತಿಳಿಸಿಕೊಡಿ. ಧನ್ಯವಾದಗಳು.